ಲಕ್ಷ್ಮಿ ಲಕ್ಷ್ಮಿ ಬಂದ್ರಾ? ತಿಂಡಿ ರೆಡಿ ಇದೆ, ಬನ್ನಿ ತಿಂಡಿ ತಿನ್ನಿವರಂತೆ. ಮಾಡ್ತೀನಿ, ಇದನ್ನ ಒಳಗಡೆ ಇಡು. ಏನ್ರಿ ಇದು? ಮಂಗಳ ದುಡ್ಡು ಕೇಳಿದ್ಲಲ್ಲ, ಅದಕ್ಕೆ 10 ಲಕ್ಷ ಡ್ರಾ ಮಾಡ್ಕೊಂಡ್ ಬಂದಿದ್ದೀನಿ. ಹುಷಾರು. 10 ಲಕ್ಷನಾ ರೀ? ಮಂಗಳ ಕೇಳಿದ್ದು 6 ಲಕ್ಷ ಅಲ್ವಾ? 10 ಲಕ್ಷ ಯಾಕೆ ತರಕ್ ಹೋದ್ರಿ? ಲಕ್ಷ್ಮಿ, ಎಲ್ಲ ಮಕ್ಕಳು ಕೊಟ್ಟು ವೆಂಕಿ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಅದಕ್ಕೆ ಅವನ ಪಾಲನ್ನು ತಂದಿದ್ದೀನಿ. ಹೌದು ರೀ, ಪಾಪ ಅವನ್ ಗಂಧಕ್ಕೆ ಅಂಗಡಿಲ್ ಕೆಲಸ ಮಾಡ್ತಾ ಹೇಗೂ ಬದುಕ್ತಿದ್ದಾನೆ. ಈ ದುಡ್ಡು ಕೊಟ್ರೆ ಅವನ ಜೀವನಕ್ಕೂ ಉಪಯೋಗ ಆಗತ್ತೆ. ನನಗೂ ಹಾಗೆ ಅನ್ನಿಸ್ತು ಲಕ್ಷ್ಮಿ, ಅದಕ್ಕೆ ಅವನ ಪಾಲನ್ನು ತಂದಿದ್ದೀನಿ. ಆ ಹುಡುಗ ಇಷ್ಟು ದಿನ ಆದರೂ ನನಗಿಂಥದ್ದು ಬೇಕು ಅಂತ ಕೇಳಿದಂಥವನಲ್ಲ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ನಮ್ಮ ಜವಾಬ್ದಾರಿ ಮಾಡಲೇಬೇಕಲ್ವಾ? ಅಲ್ಲಿಗೆ ಮಂಗಳಂಗೆ 5 ಲಕ್ಷ, ವೆಂಕಿಗೆ 5 ಲಕ್ಷ, ಮುಂದಿನ ಸಲ ನಮ್ಮ ಭಾವನಾ ಜಾನು ಬಂದಾಗ ಅವ್ರ ಪಾಲನ್ನ ಅವರು ಕೊಟ್ಬಿಟ್ರೆ ನನ್ನ ರಿಟೈರ್ಮೆಂಟ್ ದುಡ್ಡು. ಸತ್ಯವನು ಕೊಂದಿದೆ, ಕನಸಿನ ಮನೆಯದು ಕೊನೆಯುಸಿರು ಎಳೆದಿದೆ, ಅಡಿಪಾಯ ಕಣ್ಣೆದುರೇ ಕುಸಿದಿ. ಏನು ಯೋಚನೆ ಮಾಡಬೇಡಿ, ದೇವರಿದ್ದಾನೆ, ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಆ ನಂಬಿಕೆ ಮೇಲೆ ಇದ್ದೀನಿ ಲಕ್ಷ್ಮಿ. ಹುಷಾರು. ಆಮೇಲೆ ಮಂಗಳಂಗೆ ಫೋನ್ ಮಾಡಿ ಬರಕ್ಕೆ ಹೇಳು, ಜೊತೆಗೆ ಅಳಿಯಂದ್ರೂ ಬರಕ್ಕೆ ಹೇಳ್ಬಿಡು. ಆಯ್ತು ರೀ, ಈಗಲೇ ಫೋನ್ ಮಾಡ್ತೀನಿ. ದುಡ್ಡು ಹುಷಾರು. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ. ನಾವಿಬ್ರು ಸೇರಿ ಸ್ವಂತ ಮನೆ ಕಟ್ತೀವಿ. ನಿವಾಸ. ಧಣ್ಯಾರ, ಯಾಕ್ರಿ ಏನಾಗೈತಿ? ಇಷ್ಟೊಂದು ಟೆನ್ಷನ್ದಾಗ ಕುಂತೀರಿ? ಟೆನ್ಷನ್ ಇರೋಕ್ಕಿಲ್ವಲ್ಲ. ಓದ್ಕಿತನೂ ನಾನು ಗೆಲ್ತೀನಿ ಅನ್ನೋ ಭರವಸೆಯಲ್ಲಿದ್ದೆ. ಅವೆಲ್ಲ ಮಕ್ಕಡೆ ಆಗೋಯ್ತು. ಈ ಕಿತ ಏನಾದರೂ ಹಂಗಾಗೋದ್ರೆ ಮುಂದಿನ ನನ್ನ ರಾಜಕೀಯ ಭವಿಷ್ಯ ಹೆಂಗಿರ್ತದೆ ಹೇಳ? ಧಣ್ಯಾರ, ನೀವು ಯಾಕೆ ಚಿಂತೆ ಮಾಡ್ತೀರಿ? ಈ ಸರಿ ಈ ಇಲೆಕ್ಷನ್ದಾಗ ನೀವ ಗೆಲ್ಲುದ್ರಿ. ನಂಬಿಕೆ ಇದ್ರೂ ನನ್ನ ಮಗ ಮಾಡಿರೋ ಕೆಲಸಕ್ಕೆ ಜನ ಎಲ್ಲಿ ನನ್ನ ಕೈ ಬಿಟ್ಬಿಡ್ತಾರೋ ಅನ್ನೋ ಭಯ ಆಯ್ತಕ್ಕಲ್ಲ. ಎಲೆಕ್ಷನ್ ರಿಸಲ್ಟ್ ಬರೋ ಗಂಟ ಈ ಟೆನ್ಷನ್ ಇದ್ದಿದೆಯಾ? ಧಣ್ಯಾರ, ಈ ಇಲೆಕ್ಷನ್ದಾಗ ನೀವ ಗೆಲ್ಲಬೇಕು, ನಿಮ್ಗೆ ಒಳ್ಳೇದಾಗಬೇಕು ಅಂಥೇಳಿ ನಮ್ಮೂರು ನುಗ್ಗಿಕೇರಿ ಹನುಮಪ್ಪಗೆ ಇವತ್ತರ ಪೂಜೆ ಮಾಡಿಸಿ ಬಂದೇನ್ರಿ ಧಣ್ಯಾರ. ಒಳ್ಳೆ ಕೆಲಸದ ಮಾಡಿದೆ ಬಿಡು. ಇನ್ನೇನಿದ್ರು ಆ ದೇವರೇ ನನ್ನನ್ನು ಕಾಪಾಡಬೇಕು. ಅಪ್ಪಯ್ಯ, ಅಲ್ಲ ಪೂಜೆಗೆಲ್ಲ ರೆಡಿ ಆಗದೆ, ಬನ್ನಿ. ಸರಿ ನಡ್ಲ. ದೇವ್ರೆ, ನೀನು ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಆ ನಂಬಿಕೆನೇ ಉಳಿಯಾಗಿ ಮಾಡು. ನನ್ನ ರಾಜಕೀಯದ ಬದುಕು ನಿನ್ನ ಕೈಯಲ್ಲಿದೆ, ಅದನ್ನು ಕಾಪಾಡು ತಂದೆ. ಗೆಲ್ಲುವಾಗ ಆಶೀರ್ವಾದ ಮಾಡಪ್ಪ ತಂದೆ. ಅತ್ತೆ, ಮಂಗಳಂಗೆ ಕೊಡಬೇಕಾಗಿರೋ ದುಡ್ಡು ಬಗ್ಗೆ ಏನು ನಿರ್ಧಾರ ಮಾಡಿದ್ರಿ? ಇನ್ನೇನು ನಿರ್ಧಾರ ಮಾಡೋಕ್ಕಿದೆಯಮ್ಮ, ಕೊಡ್ಲೇಬೇಕಲ್ವಾ? ಏನು ಮಾಡೋಕ್ಕಾಗತ್ತೆ? ಮಕ್ಕಳು ನೋವಲ್ಲಿದ್ದಾಗ ನೋಡ್ಕೊಂಡಿರೋದಕ್ಕೆ ಯಾವ ತಂದೆ ತಾಯಿ ಕೈಯಲ್ಲೂ ಆಗಲ್ಲ. ಅಲ್ಲ ಅತ್ತೆ, ಮಾವ ಆ ದುಡ್ಡನ್ನು ಮನೆ ಕಟ್ಸೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ರು. ಹೀಗೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಅಂತ ದುಡ್ಡು ಕೊಡ್ತಾ ಬಂದುಬಿಟ್ರೆ
ಮನೆ ಕೆಲಸ ಶುರು ಮಾಡಿಸೋದಕ್ಕೆ ದುಡ್ಡು ಕಮ್ಮಿ ಆಗಲ್ವಾ ಅತ್ತೆ? ಮಕ್ಕಳಿಲ್ದೆ ಮನೆ ಏನಮ್ಮ? ಮೊದಲು ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು, ಆಮೇಲೆ ಉಳಿದಿದ್ದ ದುಡ್ಡಲ್ಲಿ ಮನೆ ಕಟ್ಕೊಳ್ಳೋಣ. ಹಾಗಲ್ಲ ಅತ್ತೆ. 5 ಲಕ್ಷ ನಮ್ಮನೆಯವ್ರಿಗೆ ಕೊಟ್ಟರು, ಮತ್ತೊಂದಷ್ಟು ಲಕ್ಷನ ಹರೀಶಲ್ಲಿ ಕೊಟ್ಟರು. ಈ ಮಂಗಳನಿಗೂ ದುಡ್ಡು ಕೊಡ್ತಾರೆ ಅಂದರೆ, ಹೀಗೆ ಮಾಡ್ತಾ ಬಂದರೆ ಮಾವ ಕೂಡಿಟ್ಟಿದ್ದ ದುಡ್ಡೆಲ್ಲ ಖಾಲಿಯಾಗೋಗೋದಿಲ್ವ ಅತ್ತೆ? ನಾವು ಏನೇ ಕೂಡಿಟ್ರು ಅದು ಮಕ್ಕಳಿಗೋಸ್ಕರ ಅಲ್ವೇನಮ್ಮ? ಅತ್ತೆ, ನನಗನ್ಸುತ್ತೆ ನೀವು ಒಂದ್ಸಲ ಮಂಗಳನ ಯಜಮಾನ್ರ ಹತ್ರ ಮಾತಾಡಬೇಕು ಅಂತ. ಮಾವನೂ ಅದನ್ನೇ ಹೇಳ್ತಿದ್ರು ಅಲ್ವಾ? ನನಗೂ ಅದೇ ಸರಿ ಅನ್ನಿಸ್ತಿದೆ. ಹೌದು ವೀಣಾ, ನಿಮ್ಮ ಮಾವ ಏನು ಮಾಡ್ತಾರೋ ಅದಕ್ಕೆ ನನ್ನ ಒಪ್ಪಿಗೆ ಇದ್ದೇ ಇದೆ. ಅವ್ರ ಸೆಟ್ಲ್ಮೆಂಟ್ ದುಡ್ಡನ್ನ ಎಲ್ಲ ಮಕ್ಕಳಿಗೂ ಕೊಡಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ. ಈಗ ಸಂತೋಷನ್ಗೆ, ಹರೀಶನ್ಗೆ, ಮಂಗಳಂಗೆ ಹೇಗೋ ಹಾಗೆ ಭಾವನಂಗೆ, ಜಾನ್ವಿಗೆ, ವೆಂಕಿಗೂ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅವ್ರಿಗೆ ಯಾಕೆ ಕೊಡಬೇಕು? ಭಾವನಂಗೆ, ಜಾನ್ವಿಗೆ ಏನು ಕಮ್ಮಿ ಆಗಿರೋದು? ಅವ್ರ ಗಂಡನ ಮನೆಯಲ್ಲೇ ಕೊಳೆಯೋಷ್ಟಿದೆ, ಅವರು ಕೊಡ್ತಾರಂತೆ. ಇನ್ನು ಆ ಬೆಂಕಿಗೆ ಯಾಕೆ? ಅವನ್ನ ಮನೇಲಿ ಇಟ್ಕೊಂಡು ಅನ್ನ ಹಾಕ್ತಿರೋದೇ ಹೆಚ್ಚು, ಅಂಥದ್ರಲ್ಲಿ ಸಮಪಾಲ್ ಬೇರೆ. ನಮ್ಮ ಮನೆಯವರಿಗೆ ಲೆಕ್ಕನೇ ಗೊತ್ತಿಲ್ಲ. ರೀ, ಇವತ್ತು ನಿಮ್ಮ ರಾಜಕೀಯದ ಭವಿಷ್ಯ ನಿರ್ಧಾರ ಆಗುತ್ತೆ. ಖಂಡಿತ ನೀವು ಗೆಲ್ತೀರಾ ಅನ್ನೋ ಭರವಸೆ ನನಗಿದೆ. ಆದರೆ ಮುಂದೆ ನನ್ನ ಮಗಳ ಜೀವನ ಹೇಗ್ರಿ? ಅವಳಿಗೂ ಏನಾದರೂ ಒಂದು ದಾರಿ ಮಾಡಬೇಕಲ್ಲ, ಅದೇನು ಅಂತ ಹೇಳಿ. ಇನ್ನೇನು ಹೇಳೋಕ್ಕಾಯ್ತದಮ್ಮಿ? ಗಂಡನ ಬೇಡ ಅಂತ ಬಿಟ್ಬಿಟ್ಟು ಬಂದಿರೋಣ ಮತ್ತೆ ಅವನ ಹತ್ರ ಕಳ್ಸೋಕ್ಕಾಯ್ತದ? ಅದೆಲ್ಲ ಆಗಕ್ಕಿಲ್ಲ ನೋಡವಾ. ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡ. ನಿನಗೆ ಇಲ್ಲಿ ಹೆಂಗಿರ್ಬೇಕು ಅನಿಸ್ತದೋ ಹಂಗಿರು. ನಿನಗೇನು ಮಾಡಬೇಕು ಅನಿಸ್ತದೋ ಅದನ್ನು ನನಗೆ ಹೇಳು, ಅದಕ್ಕೇನು ವ್ಯವಸ್ಥೆ ಬೇಕೋ ಎಲ್ಲ ನಾನು ಮಾಡಿಕೊಡ್ತೀನಿ. ಒಟ್ಟಿನಲ್ಲಿ ಮತ್ತೆ ನೀನು ಆ ಮನೆ ಹೊಸಲು ತೊಳಿಬೇಡ ಆಟೆಯ. ಇದೇನಪ್ಪಯ್ಯ ಹಿಂಗೆ ಹೇಳ್ತಾ ಇದ್ದೀರಿ? ಏನೋ ಸಣ್ಣ ಪುಟ್ಟ ಮನಸ್ತಾಪ ಮಾಡ್ಕೊಂಡು ಬಂದಿರೋಳ್ನ ಬುದ್ಧಿ ಹೇಳಿ ಗಂಡ ಹೆಂಡತಿ ಒಂದು ಮಾಡೋದು ಬಿಟ್ಬಿಟ್ಟು ಅವ್ರ ಮನೆಗೆ ಹೋಗ್ಬೇಡ ಅಂತಿದ್ರಲ್ಲ? ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪ ಸಹಜ. ಹಂಗಂತ ಗಂಡನೇ ಬಿಟ್ಬಿಡು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಲೇ ಮರುಗೌಡ, ಅವ್ರು ಮಾಡಿರೋ ಜಗಳ ಅಲ್ಲಕಲ್ಲ, ಮೋಸ. ಗಿಣಿ ಥರ ಸಾಕಿದ್ ನನ್ನ ಮಗಳನ್ನ ಗಿಡಗ ಥರ ಬಂದು ಹೊತ್ಕೊಂಡು ಹೋಗ್ಬಿಟ್ಟು ಬಾಲ್ಸಕ್ಕಾಗದೆ ತವ್ರ ಮನೆ ಕಳ್ಸಿರೋ ಜೊತೆ ಮತ್ತೆ ಸಂಸಾರ ಮಾಡು ಅಂತ ಹೇಳಕ್ಕಾಯ್ತದಲ್ಲ? ನೋಡು, ಅವಳು ನನ್ನ ಮಗಳು. ಅವಳನ್ನ ಸಾಕೋ ಯೋಗ್ಯತೆ ನನಗದೆ. ನಾನೇ ಅವಳನ್ನ ಸಾಕ್ತೀನಿ. ಆದ್ರೂ ಇದು ತಪ್ಪು ಅಪ್ಪಯ್ಯ. ಈಗೇನೋ ಅವಳಿಗೆ ಗಂಡನಿಂದ ದೂರ ಇರಬೇಕು ಅನ್ಸದೆ, ಅದಕ್ಕೆ ಬಂದವಳೆ. ನಾಳೆ ದಿವಸ ಗಂಡ ಬೇಕು ಅನ್ಸಿದ್ರೆ ಏನ್ ಮಾಡಿರಿ? ಏನ್ಲ ನೀನು ನನಗೆ ಬುದ್ಧಿ ಹೇಳಂಗ ಆಗ್ಬಿಟ್ಟ ನೀನು. ಅವಳು ನನ್ನ ಮಗಳು ಕಲ. ಪ್ರೀತಿ ಅನ್ನೋ ಹೆಸರಲ್ಲಿ ಮಂಕ್ ಬುದ್ಧಿ ಏರಿಸಿ ಮೋಸ ಮಾಡೋನು ಅವಳಿಗೆ. ಆದ್ರೆ ಈಗ ಅವಳಿಗೆ ಬೆಣ್ಣೆ ಯಾವುದು ಸುಣ್ಣ ಯಾವುದು ಅಂತ ಗೊತ್ತಾಗಿ ಅಲ್ಲಲ್ಲ ದಂಡನ್ ಬಿಟ್ಟು ಇಲ್ಲಿ ಬಂದಿರೋದು. ನೀನು ಬಾಯಿ ಮುಟ್ಕೊಂಡು ಚಪ್ಪಗಿರೋದನ್ನ ಕಲಿ. ನೋಡವಾ ಸಿಂಚನ, ಇವತ್ತು ರಿಸಲ್ಟ್ ಬರಲಿ, ಯಾರು ನೆಲ್ಲಲ್ಲಿ ಇಡಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತದೆ. ನಾನು ಹಂಗೆ ಮಾಡ್ತೀನಿ. ಒಟ್ಟಿನಲ್ಲಿ ನೀನು ಪರ್ಮನೆಂಟ್ ಆಗಿ ನನ್ನ ಗಂಡನ ಬಿಟ್ಬಿಡ್ಬೇಕು ಆಟೆಯ. ಅಪ್ಪ
ಏನ್ ಹೇಳ್ತಾ ಇದ್ದೀರಾ? ಜೀವನ ಏನು ಅಂತ ಇವಾಗ ಅರ್ಥ ಆಯ್ತಾ? ಚಿನ್ನಪ್ಪನಿಂದ ದುಡ್ದು ಅವನನ್ನು ಸಾಕ್ಬೇಕು ಅಂದ್ಕೊಂಡಿದ್ಯಾ? ಎಂತೆಂತ ಕಂಡು ಬಂದ್ರು ಒಬ್ರು ಒಪ್ಕೊಳ್ಳಿಲ್ಲ. ಪ್ರೀತಿ ಪ್ರೇಮ ಅಂತ ಅವನ ಹಿಂದೆ ಹೋದೆ. ಈಗ ನೀನು ಅನುಭವಿಸೋದಲ್ದೆ ನನಗೂ ಕಣ್ಣಲ್ಲಿ ನೋಡೋಂಗೆ ಮಾಡಿದ್ಯಾ. ಅಮ್ಮ, ಅದು ಹಾಗಲ್ಲ ಅಮ್ಮ. ತಪ್ಪು ಮಾಡಿರ್ಬೋದು ನಿಜ, ಆದರೆ ಅವ್ರನ್ನ ಕರೆದು ಬುದ್ಧಿ ಹೇಳ್ಬೋದಲ್ವಾ? ಅವ್ರು ನಿಮ್ಮಿಬ್ಬರ ಮಾತನ್ನ ತುಂಬ ಗೌರವಿಸ್ತಾರೆ. ಅವ್ರು ನಿಮ್ಮ ಮಾತನ್ನ ಕೇಳ್ತಾರೆ. ಒಂದು ಅವಕಾಶ ಕೊಡ್ಬೋದಲ್ವಾ ಅಪ್ಪ? ಹ್ಞೂ ಅಪ್ಪಯ್ಯ, ಅವಳು ಹೇಳ್ತಾ ಇರೋದು ಸರಿಯಾಗದೆ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಹಂಗಂತ ಇವರಿಬ್ಬರನ್ನು ಶಾಶ್ವತವಾಗಿ ದೂರ ಮಾಡ್ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಅವ್ರನ್ನು ಕರೆಸಿ ಬುದ್ಧಿ ಹೇಳಮ್ಮ, ಅವ್ರು ತಿದ್ಕೋತಾರೆ. ಏಯ್, ಅವಳಿಗೇನೋ ತಲೆ ಕೆಟ್ಟದೆ ಅಂದರೆ ನೀನು ಏನಿಲ್ಲ ಹಂಗೆ ಮಾತಾಡ್ತಾ ಇದೆಯಾ? ಅವ್ನಿಗಷ್ಟು ನಿಯತ್ತಿರೋನಾಗಿದ್ರೆ ಅವಳು ನಾಕ್ಲ ನಮ್ಮನೆ ಗಂಟೆ ಬರೋಂಗೆ ಮಾಡ್ದ? ನೀನೇ ಹೇಳು. ನನ್ನ ಮಗಳು ಅವನಿಗೋಸ್ಕರ ಎಷ್ಟೆಲ್ಲ ಮಾಡಿಲ್ಲ, ಅದಕ್ಕಾದ್ರೆ ಒಂದಿಷ್ಟು ನಿಯತ್ ಬೇಡವಲ್ಲ? ನಾಯಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಜೀವನ ಪೂರ್ತಿ ನಮ್ಮ ಕಾಲು ಬುಡದಲ್ಲಿ ಬಂದು ಬಿದ್ದಿರ್ತದೆ. ಅದಕ್ಕಷ್ಟು ನಿಯತ್ತಿರ್ತದೆ. ನಿಯತ್ತೆ ಇಲ್ದಿರೋ ಇವನ್ನ ಕರೆಸಿ ಏನೆಲ್ಲ ಮಾತಾಡೋಕ್ಕಾಯ್ತದೆ? ಯಾವ ಮಾತುಕತೆನೂ ಇಲ್ಲ. ಇವತ್ತಿಲ್ಲಿ ನಾನು ಏನು ಹೇಳ್ತೀನೋ ಅದೇ ನಡಿಬೇಕು ಆಟಯ. ನಾವು ಹೇಳಿದ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೀನಿ. ಈ ಬಿಸ್ಲಲ್ಲಿ ಮಕ್ಕಳನ್ನು ದರ ದರ ಅಂತ ಹೇಳ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲಿಗೆ ಅಂದ್ರೆ ನಿಮ್ಮನ್ನ ಅಪ್ಪ ಕರ್ಕೊಂಡ್ ಬರಕ್ ಹೇಳಿದಾರೆ ಅಂತ ಹೇಳಿಲ್ವಾ? ಅದಕ್ಕೆ. ನಾನ್ ಯಾಕೆ ಅಲ್ಲಿಗೆ ಬರ್ಬೇಕು? ನೀನ್ ಅಲ್ಲಿಗೆ ಹೋಗಿ ನನ್ನ ಬಗ್ಗೆ ಏನೇನ್ ಕತೆ ಕಟ್ಟಿದ್ಯೋ, ಕಿತಾಪತಿ ಮಾಡಿದ್ಯೋ ಯಾವನಿಗೆ ಗೊತ್ತು? ನಾನ್ ಬರಲ್ಲ. ಅಯ್ಯೋ, ನಾನೇನ್ ಮಾಡಿದೀನಿ? ನಾನು ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ದೆ. ಅದಕ್ಕೆ ಅವರು ನಿನ್ ಗಂಡನ್ ಕರ್ಕೊಂಡ್ ಬಾ, ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬನ್ನಿ ಹೋಗೋಣ. ಓ, ಅದಕ್ಕೆ ನಮ್ಮ ಮಾವ ನನಗೆ ಅಷ್ಟೊಂದ್ಸಲ ಫೋನ್ ಮಾಡಿದ್ದು. ನೀನ್ ಬರೀ ದುಡ್ಡು ಕೇಳಿದ್ರೆ ಮಾವ ಅಷ್ಟೆಲ್ಲ ಫೋನ್ ಮಾಡ್ತಾ ಇರ್ಲಿಲ್ಲ. ನೀ ಬೇರೆ ಇನ್ನೇನೋ ಕತೆ ಹೇಳಿದ್ಯಾ, ಅದೇನು ಅಂತ ಹೇಳು, ಆಮೇಲೆ ನಾನು ಬರೋದು. ಏನು ಇಲ್ಲ ರೀ, ಎಲ್ಲ ನಿಮ್ ಬಗ್ಗೆ ಒಳ್ಳೇದೇ ಹೇಳಿದೀನಿ. ನೋ ಚಾನ್ಸ್, ನಾನ್ ನಿನ್ನ ಮಾತನ್ನ ನಂಬಲ್ಲ. ಹೌದು ಅಪ್ಪ, ಅಮ್ಮ ಅಜ್ಜಿ ತಾತ ಹತ್ರ ನೀನ್ ಕುಡಿತ್ಯಾ, ಕುಡ್ದ್ ಬಂದ್ ಹೊಡಿತ್ಯಾ ಅಂತ ಹೇಳಿದ್ರು. ಅಯ್ಯೋ 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 ಪಾಪಿ, ನನ್ ಮಾನ ಮರ್ಯಾದೆ ಎಲ್ಲ ತೆಗಿತೇಲೆ. ನಾ ಬರಲ್ಲ ಅಂದ್ರೆ ಬರಲ್ಲ. ಅಯ್ಯೋ ರೀ, ಬಾಯಿ ಮುಚ್ಕೊಳ್ಳೋ ಜೊತೆ ಬನ್ರಿ. ನಾನು ಆ ರೀತಿ ಹೇಳಿದಿಕ್ ತಾನೆ ಅಪ್ಪ ದುಡ್ಡು ಕೊಡೋದು ಒಪ್ಕೊಂಡಿರೋದು. ಅಷ್ಟೇ ಅಲ್ಲ, ನೀವೊಂದ್ ಸೈಟ್ ತಗೋತಿದ್ದೀರಾ, ಅದಕ್ಕೆ 15 ಲಕ್ಷ ಬೇಕು. 9 ಲಕ್ಷ ಎಲ್ಲೋ ಅರೇಂಜ್ ಆಗಿದೆ. ಇನ್ನು 6 ಲಕ್ಷಕ್ಕೆ ತುಂಬಾ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದೀನಿ. ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದ್ರೆ ನಿಮ್ ಕೈಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಬನ್ರಿ ಹೋಗೋಣ. ಲೇ ಇನ್ನು ಬೀಜಾನೇ ನೆಟ್ಟಿಲ್ಲಲೇ, ಆಗ್ಲೇ ಮಾವಿನ ಹಣ್ಣು ತಿನ್ನೋ ಆಸೆ ಪಡ್ತಿದ್ಯಲೇ. ಕರ್ಮ ಕರ್ಮ. ಈಗ ಅವ್ರೇನೋ ದುಡ್ಡು ಕೊಡ್ತಾರೆ, ನಾಳೆ ದಿವಸ ನಾವು ಸೈಟ್ ತೊಗೊಳಕ್ ಆಗದೆ ಹೋದ್ರೆ ನಮ್ ಮಾನ ಮರ್ಯಾದೆ ಹೋಗಲ್ವಾ? ಅವ್ರಿಗೆ ಹೇಗೆ ಮುಖ ತೋರ್ಸೋದು? ಈ ಮಂಗ್ಲ ಅಂದೇಳು ಕಮ್ಮಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹೇಳಿರೋ ಸುಳ್ಳನ್ನೇ ನಿಜ ನಿಜ ಮಾಡಿ ತೋರಿಸ್ತೀನಿ ರೀ. ನಾನೊಂದ್ ಕಡೆ ಚೀಟಿ ಹಾಕಿದ್ದೀನಿ. ಮನೇಲಿ ಅಷ್ಟು ದುಡ್ಡಿದೆ. ಅದ್ರ ಜೊತೆಗೆ ಈಗ ಅಪ್ಪ ಕೊಡ್ತಾರಲ್ಲ ದುಡ್ಡು, ಆ ದುಡ್ಡು ಸೇರ್ಸಿದ್ರೆ ಒಂದಷ್ಟು ದುಡ್ಡು ಆಗತ್ತೆ. ಅದನ್ನೆಲ್ಲ ಸೇರಿಸಿ ಯಾವ್ದು ಒಂದ್ ಕಡೆ ನಿಜವಾಗ್ಲೂ ಸೆಟ್ ತಗೊಂಡೇ ಬಿಡೋದು. ನಮಗೂ ಒಂದ್ ಕಡೆ ಸೂರ್ಬೇಕಲ್ವಾ? ಅಲ್ಲ ಕಣೆ ಮಂಗ್ಲ, ಪಾಪ ಅಲ್ವೇನೆ ಮಾವ. ಕಷ್ಟಪಟ್ಟು ಅವ್ರು ದುಡ್ದಿದ್ದಾರೆ, ಆ ದುಡ್ಡನ್ನ ನಾವು ಇಸ್ಕೊಳ್ಳೋದು ತಪ್ಪಲ್ವಾ? ತಪ್ಪೇಗ್ರಿ ಆಗತ್ತೆ. ಕಂಡವ್ರಿಗೆ ಏನಾದ್ರು ಕೊಡ್ತಿದಾರ? ಅವರು ಹೆತ್ ಮಗ್ಳಿಗೆ ತಾನೇ ಕೊಡ್ತಿರೋದು. ಗಂಡ್ ಮಕ್ಳಿಗೆ ಕೊಟ್ಟಿದ್ದಾರೆ ಅಂದ್ಮೇಲೆ ನನಗ್ ಕೊಟ್ಟಿಲ್ಲ ಅಂದ್ರೆ ನಾನ್ ಬಿಟ್ಬಿಡ್ತೀನಾ? ನೋಡಿ, ನೀವು ನಾನ್ ಹೇಳ್ದಷ್ಟ್ ಮಾಡಿ. ಈಗ ಮನೆಗೆ ಹೋಗೋಣ. ಅಲ್ಲಿ ಅವ್ರು ಏನೇ ಮಾತಾಡಿದ್ರು ನೀವ್ ಯಾವ್ದಕ್ಕೂ ಉತ್ತರ ಕೊಡ್ಬಿಡಿ. ಕೋಪ ಮಾಡ್ಕೊಂಡ್ರ ತರ ಇದ್ ಬಿಡಿ. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಅರ್ಥ ಆಯ್ತಾ? ಇನ್ನು ನಿನ್ನ ಕಟ್ಕೊಂಡು ಏನೇನ್ ಅನ್ಭವಿಸ್ಬೇಕು, ಏನೇನ್ ನೋಡ್ಬೇಕು ಆ ದೇವ್ರಿಗೆ ಗೊತ್ತು. ಒಟ್ನಲ್ಲಿ ಜೋಕರ್ ತರ ಆಗೋಗಿದ್ದೀನಿ ನಾನು.
ಜೋಕರಲ್ಲ, ನನ್ನ ಕಟ್ಕೊಂಡಿರೋದಕ್ಕೆ ಉದ್ಧಾರ ಆಗ್ತಿದ್ದೀರಾ, ಬದುಕದನ್ನ ಕಲಿತಿದ್ದೀರಾ. ಇಲ್ಲ ಅಂದ್ರೆ ಬೀದಿಗೆ ಬಂದ್ಬಿಡ್ತಿದ್ರಿ. ಬನ್ನಿ, ಯೋಚನೆ ಮಾಡಿದೆ. ಜೋಕರ್ ಜೋಕರ್. ಗೋವಿಂದ ಗೋವಿಂದ ಗೋವಿಂದ. ಏನೋ ಇದು, ನಾವೇನೋ ಅನ್ಕೊಂಡ್ರೆ ಈ ಲೆಕ್ಕಾಚಾರನೇ ಬೇರೆ ಆಗ್ತಿದ್ಯಲ್ಲ. ಯಾವಾಗಲೂ ಅದೇ ಆಗೋದಲ್ವ ಬ್ರೋ. ಏನೋ ನೀನು, ನಾನಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ನೀನು ನೋಡಿದ್ರೆ ದೊಡ್ಡ ವೇದಾಂತಿ ಥರ ಯಾವಾಗಲೂ ಅದೇ ತಾನ ಆಗೋದು ಅಂತಿದ್ಯಾ? ಕೊಡು. ಹೇಳಿ, ಏನೇನು ಪ್ರಾಬ್ಲಮ್ಮು? ಮನೇಲಿರೋ ದುಡ್ಡನ್ನ ಎಲ್ಲ ಮಕ್ಕಳಿಗೂ ಹಂಚ್ತಾರಂತೆ. ಹಂಚ್ಲಿ ಬಿಡು. ಮಕ್ಕಳಿಗೆ ಹಂಚಿದ್ರೆ ಓಕೆ ಕಣ, ಆ ವೆಂಕಿಗೆ ಕೊಡ್ತಾರಂತೆ. ಹಾಂ, ಹಂಚಿದ್ಮೇಲೆ ವೆಂಕಿಗೂ ಕೊಡಲೇಬೇಕಲ್ಲ. ಹುಚ್ಚಿಡ್ತೀನ ನಿನಗೆ? ವೆಂಕಿಯಾಗ ಕೊಡ್ಬೇಕಾ? ಅವನಿಗೆ ಇಷ್ಟು ವರ್ಷ ಬಿಟ್ಟಿಗಳು ಹಾಕಿದ್ದೀವಿ. ಹಂಗೆ ನೋಡೋಕೆ ಹೋದರೆ ನಮ್ಮ ಮನೇಲಿ ಅವನಿರೋದಕ್ಕೆ ಅವನೇ ನಮಗೆ ದುಡ್ಡು ಕೊಡಬೇಕು. ಅದಕ್ಕೆ ಹೇಳೋದು ನಮ್ಮ ಮನೆಯವರಿಗೆ ಬುದ್ಧಿ ಇಲ್ಲ ಅಂತ. ಹೋಗ್ಲಿ ಬಿಡು ಬ್ರೋ, ಪಾಪ ಈಗ ತಾನೇ ಮದುವೆ ಆಗಿದ್ದಾನೆ, ಅವನು ಲೈಫಲ್ಲಿ ಸೆಟ್ಲ್ ಆಗಬೇಕಲ್ಲ. ದುಡ್ಡು ಕೊಟ್ಟರೆ ಅವನಿಗೂ ಹೆಲ್ಪ್ ಆಗುತ್ತೆ. ಪೆದ್ದ ಥರ ಮಾತಾಡ್ತೀಯಲ್ಲ, ಅವನಿಗೆ ಯಾಕೋ ಪಾಲು ಕೊಡಬೇಕು? ನಿನಗೇನಪ್ಪ, ನೀನು ಕೊಡ್ತೀಯಾ? ನಿನ್ನ ಹತ್ರ ದುಡ್ಡಿದೆ, ನಾನೇನು ಮಾಡಲಿ? ಯಾವುದೇ ಕಾರಣಕ್ಕೂ ಅವನಿಗೆ ದುಡ್ಡು ಕೊಡೋದಕ್ಕೆ ನಾನು ಬಿಡಲ್ಲ. ಅದು ಹೆಂಗೆ ಕೊಡ್ತಾರೋ ನಾನು ನೋಡ್ತೀನಿ. ಹೋಗ ಬೇಕು ನನಗೆ. ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂತಹ ಫಲಿತಾಂಶದ ದಿನ ಬಂದೇ ಬಿಟ್ಟಿದೆ. ಅತ್ತ ಜವರೇಗೌಡ, ಇತ್ತ ಮುನಿಸ್ವಾಮಿ ಇಬ್ಬರಲ್ಲಿ ಗೆಲುವಿನ ಕೇಕೆ ಹಾಕುವವರು ಯಾರು? ಗೆಲುವಿನ ನಗಾರಿ ಬಾರಿಸುವವರು ಯಾರು? ಇಡೀ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಟಿವಿ ಮುಂದೆ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನಾವು ಕೂಡ ಭಾವಿಸ್ತೀವಿ. ಯಪ್ಪ ದೇವ್ರೆ, ಹೆಂಗಾದ್ರೂ ಮಾಡಿ ಅಪ್ಪಾಜಿನ ಗೆಲ್ಲೋ ಥರ ಮಾಡಪ್ಪ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟ ಆಗ್ತಾ ಹೋಗುತ್ತೆ. ಮೊದಲು ಅಂಚೆ ಪೆಟ್ಟಿಗೆಯ ಮತ ಎಣಿಕೆ ಕಾರ್ಯ ಆರಂಭ ಆಗತ್ತೆ. ತದನಂತರದಲ್ಲಿ ಮೊದಲ ಸುತ್ತು, ಎರಡನೇ ಸುತ್ತು, ಯಾವ ಹಂತದಲ್ಲಿ ಯಾರು ಮುನ್ನಡೆ ಕಾದ್ಕೊಳ್ತಾರೆ, ಯಾರು ಹಿನ್ನಡೆ ಆಗತ್ತೆ, ಅಲ್ಟಿಮೇಟ್ ಆಗಿ ಯಾರು ಗೆಲುವಿನ ಹತ್ತಿರ ಹೋಗ್ತಾರೆ, ಗೆದ್ದು ಬೀಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲ ಕಡೆ ಕೂಡ ಮನೆ ಮಾಡಿದೆ. ಇಲ್ಲೇನು ಮಾಡ್ತಿದ್ದೀರಾ? ಅದು ಮೇಡಮ್ರೆ, ಇವತ್ತು ಎಲೆಕ್ಷನ್ ಕೌಂಟಿಂಗ್ ದಿನ ಅಲ್ವಾ, ರಿಸಲ್ಟ್ ನೋಡ್ತಿದ್ದೆ. ಅದನ್ನು ಮನೆಯವ್ರ ಜೊತೆ ನೋಡೋದು ಬಿಟ್ಟು ಇಲ್ಲಿ ಒಬ್ಬರೇ ಕೂತ್ಕೊಂಡು ನೋಡ್ತಿದ್ದೀರಲ್ಲ. ಅಲ್ಲಿಗೋದ್ರೆ ಅಪ್ಪಾಜಿ ಕೋಪ ಮಾಡ್ಕೋತಾರೆ ಅಂತ ಇಲ್ಲೇ ಕೂತ್ಕೊಂಡು ನೋಡ್ತಾನೆ ಮೇಡಮ್ರೆ. ಅದರಲ್ಲೂ ನೀವು ಇಲ್ಲಿರುವಾಗ ನಾನು ಅಲ್ಲೋಗಿ ಏನು ಮಾಡನೆ? ಸುಮ್ಮನೆ ಹೇಳ್ದೆ ಅಷ್ಟೇ. ಬನ್ನಿ ಮೇಡಮ್ರೆ, ಕೂತ್ಕೊಳ್ಳಿ, ನೀವು ನೋಡಿವ್ರಂತೆ.